ಹೆಲೋ ಕಿಲಾಡೀಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಾಲಿನಿ. ಇವತ್ತಿನ ವಿಡಿಯೋ ಬಂದು ನಾನೊಂದು ಸ್ನಾಕ್ಸ್ ರೆಸಿಪಿ ಮಾಡೋಣ ಅಂತ ಇದ್ದೀನಿ. ಅಂಡ್ ಇದು ಬಂದು ನನ್ನ ಫೇವ್ರೆಟ್ ಸ್ನಾಕ್ಸ್ ಅಂತಾನೆ ಹೇಳ್ಬೋದು. ಯಾವಾಗಲೇ ಹೋಟೆಲ್ಗೆ ಹೋಗ್ಲಿ ಅಂತ ಈ ಉಡುಪಿ ಹೋಟೆಲು ಈ ಥರ ಹೋಟೆಲ್ ಎಲ್ಲ ಹೋದ್ರೆ ನಾನು ಆಲ್ಮೋಸ್ಟ್ ಆರ್ಡರ್ ಮಾಡೋದೇ ಇದಾಗಿರುತ್ತೆ. ಇದು ಇಲ್ಲಾಂದ್ರೆ ಮಂಗಳೂರು ಬನ್ಸ್ ಅದೇ ಏನಂತಾರೆ ಅದೇ ನಾನು ಆರ್ಡರ್ ಮಾಡೋದು. ಅಂಡ್ ಇವತ್ತು ನಾನು ಇವತ್ತು ಬಂದು ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಮಂಗಳೂರು ಬಜ್ಜಿ ಅಥವಾ ಮಂಗಳೂರು ಗೋಲಿ ಬಜ್ಜಿ ಅಂತೆಲ್ಲ ಏನಂತಾರೆ ಆ ರೆಸಿಪಿ ಮಾಡ್ತಾ ಇದ್ದೀನಿ. ಅಂಡ್ ಇವತ್ತು ಬಂದು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಈಗ ಸೀರಿಯಸ್ ಆಗಿ ಗೊತ್ತಿಲ್ಲ ಯಾವ ತರ ಬರುತ್ತೆ ಅಂತ ಹೇಳಿ, ಬಟ್ ಟ್ರೈ ಮಾಡ್ಬೇಕು ಅಂತ ಅನ್ಕೊಂಡು ಮಾಡ್ತಾ ಇದ್ದೀನಿ. ಚೆನ್ನಾಗಿ ಬಂದ್ರು ಓಕೆ, ಚೆನ್ನಾಗಿ ಬರಲಿಲ್ಲ ಅಂದ್ರು ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿತೇನೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಓಕೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ಸಂಜೆ ಆಗಿದೆ, ಸಂಜೆ ಒಂದು 4:15 ಆಗಿದೆ. ಇವಾಗ ಮಾಡ್ತಾ ಇದ್ದೀನಿ. ಅಂಡ್ ಹೊರಗಡೆ ಹೋಗಿ ಬಂದು ಒಂದ್ ಸ್ವಲ್ಪ ರೆಸ್ಟ್ ಮಾಡಿ ಮಾಡೋಣ ಅಂತ ಅನ್ಕೊಂಡು ಇವಾಗ ರೆಡಿ ಮಾಡಬೇಕು. ಯಾಕೆ ಇದು ಮೈಂಡ್ ಬಂತು ಅಂತಂದ್ರೆ ವಿಡಿಯೋಸ್ ಹಿಂಗೆ ನೋಡ್ತಾನೆ ಇದೆ ಗೈಸ್. ಒಂದು 3 to 4 days ಫುಲ್ ನನಗೆ ಇದೇ ರೆಸಿಪಿದೆ ನನಗೆ ವಿಡಿಯೋಸ್ ಬರ್ತಾನೆ ಇತ್ತು ಯೂಟ್ಯೂಬ್ ಅಲ್ಲಿ. ಓಕೆ ನೋಡಿ ಅದೇನಾಗ್ಬಿಟ್ಟಿತ್ತು. ಓಕೆ ನಾನು ಯಾಕೆ ಟ್ರೈ ಮಾಡಬಾರ್ದು ಒಂದ್ಸರಿ ಅಂತ ಅಂದ್ಬಿಟ್ಟು ನನಗೆ ತಲೆ ಕೆಟ್ಟಿ ನಾನೇ ಬಂದ್ಬಿಟ್ಟಿದ್ದೀನಿ ಮಾಡಕ್ಕೆ. ಅಂಡ್ ಇದು ಬಂದು ತುಂಬಾನೇ ಏನೋ ಕರೆಕ್ಟಾಗಿ ಮಾಡಬೇಕು. ಇನ್ನೂ ಸರಿಯಾಗಿ ಮಾಡಿಲ್ಲ ಅಂತಂದ್ರೆ ಕೆಟ್ಟೋಗಕ್ಕೆ ಚಾನ್ಸಸ್ ತುಂಬಾನೇ ಇದೆಯಂತೆ. ಬಟ್ ಗೊತ್ತಿಲ್ಲ, ಇಟ್ಸ್ ಓಕೆ. ಮನೇಲಿ ತಾನೆ, ನಮ್ಮ ಮನೆಯವರೇ ಇರೋದು, ಇನ್ಯಾರು ಇಲ್ಲ. ಸೊ ಕೆಟ್ಟೋದ್ರು ಓಕೆ, ಚೆನ್ನಾಗಿ ಬಂದ್ರೆ ಡಬಲ್ ಓಕೆ. ಓಕೆ ಬನ್ನಿ, ಇದಕ್ಕೆ ಏನೇನ್ ಬೇಕು ಅಂತ ಹೇಳಿದ್ದಾರೆ ಅಂತಂದ್ರೆ ಶುಂಠಿ, ಕೊತ್ತಂಬರಿ ಸೊಪ್ಪು, ಮತ್ತೆ ಕರಿಬೇವು, ಜೀರಿಗೆ, ಸಕ್ಕರೆ, ಮೈದಾ, ಮತ್ತೆ ಮೊಸರು, ಮತ್ತೆ ಒಂದ್ ಸ್ವಲ್ಪ ಚಿಟಿಕೆ ಸೋಡಾ, ಆಮೇಲೆ ಉಪ್ಪು, ಮತ್ತೆ ಇನ್ನೇನು ಹೇಳಿದ್ರು ಹಿಂಗು, ಇಷ್ಟು ಬೇಕು ಅಂತ ಅಂದ್ಬಿಟ್ಟು ಹೇಳಿದ್ರು. ಅಂದ್ರೆ ಒಂದು ವಿಡಿಯೋ ನೋಡಿದ್ನಲ್ಲ, ಆ ವಿಡಿಯೋದಲ್ಲಿ ಇದೆಲ್ಲ ಹಾಕಿ ಮಾಡಿದ್ರು. ಈಗ ಇಷ್ಟೆಲ್ಲ ರೆಡಿ ಮಾಡ್ಕೊಬೇಕು. ಇನ್ನು ನಾನು ಏನು ರೆಡಿ ಮಾಡ್ಕೊಂಡಿಲ್ಲ, ಇವಾಗೆಲ್ಲ ರೆಡಿ ಮಾಡ್ಕೊಬೇಕು. ಬನ್ನಿ ರೆಡಿ ಮಾಡೋಣ. ಅಂಡ್ ನಿಮ್ಗೂ ಅದೆಲ್ಲ ತೋರಿಸ್ತೀನಿ ಗೈಸ್. ಒಂದ್ ಸ್ವಲ್ಪ ಶುಂಠಿ ತಗೊಂಡಿದ್ದೀನಿ ನೋಡಿ, ಈ ತರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ಅಂಡ್ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಅಂತಿದ್ದೀನಿ. ಇದೇನು ಹೆಸರು? ಕರ್ಬೇವು ತಗೊಂಡಿದ್ದೀನಿ. ಆ ಕರ್ಬೇವು ಬಂದು ಏನು ಅವ್ರ ವಿಡಿಯೋದಲ್ಲಿ ತೋರಿಸಿದ್ರಲ್ಲ, ಅದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ. ಯಾಕೆಂದ್ರೆ ನಮ್ಮ ಮನೇಲಿ ಕರ್ಬೇವು ಎಲ್ಲದಕ್ಕೂ ಜಾಸ್ತಿನೇ ಯೂಸ್ ಮಾಡ್ತಾರೆ ಗೈಸ್, ಅದಕ್ಕೋಸ್ಕರ ನಾನು ಇದರಲ್ಲಿ ಜಾಸ್ತಿ ತಗೊಂಡಿದ್ದೀನಿ. ಇವೆರಡು ರೆಡಿ ಮಾಡಿ ಇಟ್ಟಿದ್ದೀನಿ. ಮೈದಾ ತಗೊಂಡಿದ್ದೀನಿ ಗೈಸ್. ಮೈದಾಗೆ 1 ಸ್ಪೂನು ಜೀರಿಗೆ ಹಾಕ್ಬೇಕು ಅಂತಂದ್ರು. ನೋಡಿ ಇಷ್ಟು ಜೀರಿಗೆ ಹಾಕ್ತಾ ಇದೀನಿ. ಸಾಕಿಷ್ಟು ಜೀರಿಗೆ ಅಂತ ಅನಿಸ್ತಿದೆ, ಯಾಕಂದ್ರೆ ಅವರು ಸ್ವಲ್ಪ ಜಾಸ್ತಿನೇ ಮಾಡ್ತಿದ್ರು, ನಾನು ಕಮ್ಮಿ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ನನಗೆ ಸಾಕಿಷ್ಟೆ. ಅಂಡ್ ಶುಂಠಿ, ಕರಿಬೇವು, ಒಂದು ಸ್ವಲ್ಪ ಸಕ್ಕರೆ ಗೈಸ್. ಗೈಸ್ ನಾನು ಎಲ್ಲಾನು ನೆನಪಲ್ಲಿ ಇಟ್ಕೊಂಡು ಮೇನ್ ಆಗಿ ಮೆಣಸಿನ್ಕಾಯಿನೇ ಮರ್ತೋಗ್ಬಿಟ್ಟಿದ್ದೀನಿ. ಸೊ ಇವಾಗ 2 ಮೆಣಸಿನ್ಕಾಯಿ ಕಟ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಏನು ಬೇಡ ಅಂತ ಅನ್ಕೊಂಡಿದ್ದೀನಿ. 2 ಮೆಣಸಿನ್ಕಾಯಿ ಸಾಕು ಅಂತ ಅನ್ಕೊಂಡಿದ್ದೀನಿ, ಗೊತ್ತಿಲ್ಲ, ಬಟ್ ನೋಡೋಣ ಹೇಗ್ ಬರುತ್ತೆ ಅಂತ ಗೊತ್ತಿಲ್ಲ, ನೋಡೋಣ ಗೈಸ್. ಇತ್ತೀಚೆಗೆ ತುಂಬಾ ರೆಸಿಪಿನ ಟ್ರೈ ಮಾಡ್ತೇನೆ ಇದ್ದೀನಿ. ಅಂಡ್ ಎಲ್ಲ ರೆಸಿಪಿನೂ ಸಕ್ಸಸ್ ಆಗಿ ಬರ್ತಾ ಇದೆ. ಸೊ ಅದೇ ಧೈರ್ಯದ ಮೇಲೆ ಇದನ್ನು ಮಾಡ್ತಾ ಇದ್ದೀನಿ. ನೋಡೋಣ ಹೇಗ್ ಬರುತ್ತೆ ಅಂತ ಹೇಳಿ. ಅಂಡ್ ಅನ್ಕೊಂತೀನಿ ಗೈಸ್, ಏನಾದ್ರು ರೆಸಿಪಿ ಮಾಡ್ಬೇಕಾದ್ರೆ ವಿಡಿಯೋಸ್ ಮಾಡೋಣ ಅಂತೆಲ್ಲ ಅನ್ಕೊಂತೀನಿ. ವಿಡಿಯೋಸ್ ಮಾಡಕ್ಕೆ ಆಗಲ್ಲ, ಹಂಗೆ ಸರಿ ಹೋಗ್ಬಿಡುತ್ತೆ. ಸರಿ ನೆಕ್ಸ್ಟ್ ರೆಸಿಪಿ ಅನ್ಕೊಂಡು ಹಂಗೆ ಹೋಗ್ಬಿಡುತ್ತಾ, ಮರ್ತೋಗ್ಬಿಡುತ್ತೆ. ಹಂಗೆ ಮರ್ತೋಗುತ್ತೆ ಅನ್ನೋದಕ್ಕಿಂತ ಟೈಮ್ ಸಿಕ್ಕಲ್ಲ ಗೈಸ್ ನನಗೆ. ಒಂದ್ ಕಡೆ ಪಾಪು ಓಡ್ ಬರ್ತಾ ಇರ್ತಾನೆ, ಇನ್ನೊಂದ್ ಕಡೆ ನಾನು ವಿಡಿಯೋ ಮಾಡ್ಕೊಂಡು ಮಾಡಕ್ಕೆಲ್ಲ ಕಷ್ಟ ಆಗುತ್ತೆ. ಯಾಕಂದ್ರೆ ಗೊತ್ತಿರೋದು ಅಂತಂದ್ರೆ ಪಟ ಅಂದ್ಕೊಂಡು ಮಾಡ್ಬೋದು, ಏನೂ ಗೊತ್ತಿಲ್ಲ, ಎಲ್ಲಾನು ವಿಡಿಯೋ ನೋಡ್ಕೊಂಡೇ ಮಾಡ್ಬೇಕಲ್ಲ, ಸ್ವಲ್ಪ ಲೇಟ್ ಆಗುತ್ತೆ. ಸೊ ಅದರಿಂದ ವಿಡಿಯೋಸ್ ಮಾಡೋಕ್ಕಾಗಲ್ಲ ಗೈಸ್ ನನಗೆ. ಸೊ ಇನ್ಮೇಲೆ ಏನಾದರೂ ಟ್ರೈ ಮಾಡುವಾಗ ವಿಡಿಯೋಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಯಾವ ಮಟ್ಟಕ್ಕೆ ಮಾಡ್ತೀನಿ ಅಂತ. ಇನ್ನೊಂದು ಗೈಸ್, ಮನೇಲಿ ಯಾರಿಗೂ ಹುಷಾರಿಲ್ಲ, ಇನ್ಫ್ಯಾಕ್ಟ್ ನನಗೂ ಹುಷಾರಿಲ್ಲ, ಇನ್ನೂ ಸರಿ ಹೋಗಿಲ್ಲ, ಪೂರ್ತಿ ಸರಿ ಹೋಗಿಲ್ಲ, ಸ್ವಲ್ಪ ಓಕೆ ಅಂತಾನೆ ಅನ್ಬೋದು.
ಆಮೇಲೆ ಒಂದು ಸ್ವಲ್ಪ ಕರ್ಬೇವು ಅಂತೀನಿ, ಕೊತ್ತಂಬರಿ ತೊಗೊತೀನಿ ಗೈಸ್. ನನಗೆ ಆ ವಿಡಿಯೋದಲ್ಲಿ ಕೊತ್ತಂಬರಿ ಹಾಕಿದ್ರಾ ಇಲ್ವಾ ಅಂತ ಅಂದ್ಬಿಟ್ಟು ನನಗೆ ಡೌಟ್ ಹೊಡಿತಾ ಇದೆ. ಸೊ ಗೊತ್ತಿಲ್ಲ ನನಗೆ, ಏನಕ್ಕೂ ಇಷ್ಟು ಹಾಕೋಣ ಅಂತ ಅಂದ್ಬಿಟ್ಟು ಹಾಕ್ತೀನಿ. ಇನ್ನೊಂದು ಸ್ವಲ್ಪನೇ ಹಾಕೋಣ, ಚೆನ್ನಾಗಿರುತ್ತಲ್ವಾ. ನಾನು ಅವಲಿಂದ ನೆನ್ಸ್ಕೊಂತಾನೆ ಇದ್ದೀನಿ, ನಾನು ತಿನ್ಬೇಕಾದ್ರೆ ಏನೇನು ಸಿಕ್ತಿತ್ತು ಬೋಂಡಾದಲ್ಲಿ ಅಂತ ಅಂದ್ಬಿಟ್ಟು. ಇನ್ಫ್ಯಾಕ್ಟ್ ನಾನು ಮಂಗಳೂರು ಬಜ್ಜಿ ಅಂತೆಲ್ಲ ಹೇಳಲ್ಲ ಗೈಸ್, ನಾನು ಮಂಗಳೂರು ಬೋಂಡಾ ಅಂತಾನೆ ಹೇಳೋದು. ನಾನು ಅದನ್ನ ಏನೋ ನನಗೆ ಅದು ನೋಡ್ರೆ ಬೋಂಡಾ ಅಂತಾನೆ ಅನ್ಸುತ್ತೆ, ಅದಕ್ಕೆ ನಾನು ಬೋಂಡಾ ಅಂತಾನೆ ಅಂತೀನಿ. ಆ ಹೋಟೆಲಲ್ಲಿ ಹೋಗ್ಬಿಟ್ಟು ಮಂಗಳೂರು ಬೋಂಡಾ ಒಂದು ಪ್ಲೇಟ್ ಅಂತಂದ್ರೆ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂದ್ರೆ, ಬೋಂಡಾನಾ ಎಂತ ಮೇಡಮ್ ಅಂತ ಕೇಳ್ತಾರೆ. ಆಗ ನಾನು ಬೋಂಡಾ ಅಂತ ಅಂದ್ಬಿಟ್ಟು ಮತ್ತೆ ತಿರ್ಗಿ ಹಂಗೆ ಅಂತೀನಿ. ಅವ್ರು ಮಂಗಳೂರು ಬಜ್ಜಿನಾ, ಗೋಳಿ ಬಜ್ಜಿನಾ ಅಂತ ಅಂದ್ಬಿಟ್ಟು ಈ ಥರ ಹೇಳ್ತಾರೆ. ನಾನು ಅವಾಗ ಹ್ಞೂ ಅಂತ ಅಂತೀನಿ. ಆ ಥರ ನನಗೆ ಅದು ಬಜ್ಜಿ ಅನ್ನೋದೇ ಬಾಯಿಗೆ ಬರಲ್ಲ ಗೈಸ್, ಬೋಂಡಾ ಅಂತಾನೆ ಬಾಯಿಗೆ ಬರುತ್ತೆ. ಒಂದು ನಿಮಿಷ ತೊಳ್ಕೊಂಬರ್ತೀನಿ. ನನಗಿದು ಎಷ್ಟು ಇಷ್ಟ ಅಂದರೆ ಗೈಸ್, ಇದು ಮಂಗಳೂರು ಬಜ್ಜಿ ಸಖತ್ ಇಷ್ಟ. ನಾನು ಫಸ್ಟು ಹೋಗಿದ್ದೆ ಒಂದು ಪ್ಲೇಟ್ ತೊಗೊಂಡ್ಬಿಡ್ತೀನಿ, ಅದಾದ್ಮೇಲೆ ಏನಾದರೂ ಒಂದು ತಗೊಂತೀನಿ. ಮತ್ತೆ ತಿರ್ಗಾ ಖಾಲಿ ಮಾಡಿಬಿಟ್ಟು ನನಗೆ ಮತ್ತೆ ಮಂಗಳೂರು ಬೋಂಡಾ ಬೇಕು ಅಂತ ಅಂದ್ಬಿಟ್ಟು ಕೀರ್ತಿ ಮಕ್ಕ ಅಂತ ಅಂದ್ಬಿಟ್ಟು ಕಿಸಿತಾ ಇರ್ತೀನಿ. ಅವನು ಅಪ್ಪ ಸ್ಟಾರ್ಟ್ ಮಾಡಿದ್ಲು ಮತ್ತೆ ಅಂತ ಅಂದ್ಬಿಟ್ಟು ಪಾಪ ಈಸ್ಕೊಡ್ತಾನೆ. ನನಗೆ ಸಖತ್ ಇಷ್ಟ. ಒಂದ್ಸತಿ ಪಿಳ್ಳೆಗೆ ಈಸ್ಕೊಟ್ಟೆ ನಾನು, ಪಿಳ್ಳೆಗೂ ತುಂಬಾನೇ ಇಷ್ಟ ಆಗೋದು. ನಮ್ಮ ಮನೇಲಿ ಎಲ್ಲರೂ ತಿಂತಾರೆ ಗಾಯ್ಸ, ಅಂದ್ರೆ ಎಲ್ಲರಿಗೂ ಇಷ್ಟನಾ ಅಂತ ಕೇಳಿದ್ರೆ ನಂಗೆ ಗೊತ್ತಿಲ್ಲ, ಬಟ್ ನನಗಂತೂ ಸಖತ್ ಇಷ್ಟ. ಆದ್ರೆ ಮನೇಲೆಲ್ಲ ತಿಂತಾರೆ. ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡೆ, ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಗೊತ್ತಿಲ್ಲ ಗೈಸ್ ಕೊತ್ತಂಬರಿ ಸೊಪ್ಪು ಹಾಕ್ತಾರೋ ಇಲ್ವೋ ಅಂತ ಗೊತ್ತಿಲ್ಲ, ನನಗೆ ವಿಡಿಯೋ ನೋಡಿ ಅದು ಮರ್ತೋಗ್ಬಿಟ್ಟಿದೆ, ನೆನಪಾಗ್ತಿಲ್ಲ ಕೊತ್ತಂಬರಿ ಸೊಪ್ಪುದು. ಅನ್ಕೊಂತೀನಿ ಹಾಕಬಹುದೇನೋ ಅಂತ, ನೋಡೋಣ. ಓಕೆ ವೇಟ್, ಕೈ ತೊಳ್ಕೊಂಬರ್ತೀನಿ. ಆಮೇಲೆ ಗೈಸ್ ಇದಕ್ಕೆ ತೆಂಗಿನಕಾಯಿ ಹಾಕ್ತಾರೆ, ನಾನು ತೆಂಗಿನಕಾಯಿನ ಹಾಕ್ತಾ ಇಲ್ಲ, ಹಂಗೆ ಮಾಡೋಣ ಅಂತ ಅಂದ್ಕೊಂಡು ಇದ್ದೀನಿ. ತೆಂಗಿನಕಾಯಿ ಹಾಕ್ಬೋದು, ಬಟ್ ಪಾಪು ತಿಂತಾನೆ, ಸೊ ಅದಕ್ಕೋಸ್ಕರ ತೆಂಗಿನಕಾಯಿ ಬೇಡ ಅಂತೇಳಿ ತೆಂಗಿನಕಾಯಿ ಮಾತ್ರ ಸ್ಕಿಪ್ ಮಾಡ್ತಾ ಇದ್ದೀನಿ. ಅಯ್ಯೋ ನಾನೇನು ಗೊತ್ತಾ, ವಿಡಿಯೋ ಆನ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಏನು ಸೋಡಾ ಹಾಕಿದೆ ಗೈಸ್. ಈಗ ಒಂದು ಅರ್ಧ ಸ್ಪೂನಷ್ಟು ಸೋಡಾ ಹಾಕ್ತೆ. ವಿಡಿಯೋನೇ ಕ್ಲಿಪ್ಪಿಂಗೇ ಬಂದಿಲ್ಲ ಗೈಸ, ಎಷ್ಟು ಹಾಕ್ತೆ ಅಂತಂದರೆ ಇದು ತೋರಿಸ್ತೀನಿ. ಇಷ್ಟು ಸೋಡಾ ಹಾಕಿರ್ಬೋದು ಗೈಸ್, ನಾನು ಇಷ್ಟು ಸೋಡಾ ಹಾಕ್ತೆ. ಸೋಡಾ ಹಾಕಿದ್ಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಇವತ್ತೇನಾಗಿದೆ ಅಂತಾನೆ ಗೊತ್ತಿಲ್ಲ ಗೈಸ್, ವಿಡಿಯೋನೇ ಆನ್ ಮಾಡ್ತಿಲ್ಲ, ಆಗಲೇ ನಾನು ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಟ್ಸ್ ಓಕೆ. ನೋಡಿ ಗೈಸ್, ಇಷ್ಟೆಲ್ಲ ಹಾಕೊಂಡಿದ್ದೀನಲ್ಲ, ಇದನ್ನೆಲ್ಲ ಒಂದ್ಸತಿ ಕೈಯಲ್ಲಿ ಕ್ಲೀನಾಗಿ ಕಲ್ಸ್ಕೊಂಬಿಡೋಣ. ಕಲ್ಸ್ಕೊಂಡ್ಮೇಲೆ ಮೊಸರಲ್ಲಿ ಚೆನ್ನಾಗಿ ಕಲ್ಸ್ಕೊಬೇಕಂದ್ರೆ ನೀರು ಆಡ್ ಮಾಡಲ್ಲ, ಬರೀ ಮೊಸರಲ್ಲೇ ಕಲ್ಸ್ಕೊತೀನಿ. ಓಕೆ, ಎಲ್ಲ ಕಲಸಿದಾಯ್ತು ನೋಡಿ, ಈ ಥರ ಕಲ್ಸ್ಕೊಂಡಿದ್ದೀನಿ. ಈಗ ಮೊಸರು ಹಾಕೋಣ. ಓಕೆ, ಈಗ ಮೊಸರು ಹಾಕ್ತೀನಿ ಗೈಸ್. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮೊಸರು ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ನಿಮಗೆ ಕಾಣಿಸಲ್ಲ, ಸಾರಿ, ಇಲ್ಲಿ ಮೇಲೇನೆ ಹೆಂಗೆ ಇಟ್ಕೊಂಡು ಕಲಿಸ್ತೀನಿ ಗೈಸ್. ದೇವ್ರ ದಯೆಯಿಂದ ಚೆನ್ನಾಗಿ ಬಂದರೆ ಸಾಕು. ನೋಡೋಣ ಯಾವ ಥರ ಬರುತ್ತೆ ಅಂತ. ಇನ್ನೊಂದೇನು ಅಂತಂದರೆ, ಇನ್ನೇನಾದರೂ ಹಾಕಿದ್ರಾ ಅಂತ ಅಂದ್ಬಿಟ್ಟು ನೆನೆಸ್ಕೊತಾ ಇದ್ದೀನಿ ಅವಾಗಿಂದ. ಸದ್ಯಕ್ಕೆ ಏನು ನೆನಪಾಗ್ತಿಲ್ಲ, ನೋಡೋಣ. ಏನಾದ್ರು ಹಾಕಿದ್ರೆ ಮತ್ತೆ ವಿಡಿಯೋ ನೋಡಿ ಹಾಕ್ತೀನಿ. ಚೆನ್ನಾಗಿ ಕಲ್ಸ್ಕೊಂಡು ಬರ್ತೀನಿ ಗೈಸ. ನೋಡಿ ಕಲ್ಸಿಟ್ಟಿದ್ದೀನಿ. ಈ ಸ್ಟೇಜಲ್ಲಿ ನೋಡಿ ಈ ಥರ ಹಿಂಗಂದ್ರೆ ಹಿಂಗೆ ಬೀಳೋ ಥರ ಕಲ್ಸಿಟ್ಟಿದ್ದೀನಿ. ಜಾಸ್ತಿ ನೀರಾಯ್ತೋ ಅಥವಾ ಕರೆಕ್ಟಾಗಿದೆಯೋ ಗೊತ್ತಿಲ್ಲ ನನಗೆ, ಯಾಕಂದರೆ ನಾನಿದು ಫಸ್ಟ್ ಟೈಮ್ ಮಾಡ್ತಾ ಇರೋದು. ನೋಡೋಣ, ಫಸ್ಟ್ ಟೈಮ್ ಅಲ್ವಾ, ಟ್ರಯಲ್ ಅಲ್ವಾ, ಇಟ್ಸ್ ಓಕೆ, ಹೆಂಗೆ ಬಂದರೂ ಓಕೆನೆ. ಬಟ್ ಮಾಡ್ತಾ ಮಾಡ್ತಾ ಕರೆಕ್ಟಾಗಿ ಬರುತ್ತೆ. ಇದನ್ನ ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡಕ್ಕೆ ಬಿಟ್ಬಿಡೋಣ ಹಂಗೇನೆ. ಅದಾದಮೇಲೆ ಎಣ್ಣೆ ಕಾದ್ಮೇಲೆ ಏನು ಬೋಂಡಾ ಮಾಡೋಕ್ಕೆ ರೆಡಿ ಮಾಡೋಣ. ಬೋಂಡಾ ಅಲ್ಲ, ಮಂಗಳೂರು ಬಜ್ಜಿ. ಓಕೆ ಗೈಸ್, ಮಳೆ ಬರ್ತಾ ಇದೆ, ಕಾಣಿಸ್ತಾ ಇದೆ ನಿಮಗೆ? ಕಾಣಿಸ್ತಾ ಇಲ್ಲ ಅಂತ ಅನ್ಕೊಂತೀನಿ. ಈಗ ಕಾಣಿಸ್ತಾ ಇದೆ ನೋಡಿ, ಮಳೆ ಬರ್ತಾ ಇದೆ. ಇವಾಗ ಕಾಣಿಸ್ತಾ ಇದೆಯಾ? ಎಸ್.
ನೆಳ್ಳಿಕಾಯಿ ಮರ ಇದೇನಿದೆ ಗೈಸ್, ಇದನ್ನ ಕಟ್ ಮಾಡಿಬಿಟ್ಟಿದ್ದೀವಿ ಈ ಕಡೆದು. ಸೀಟ್ನ ರೆಸ್ಟಿಂಗ್ ಇರೋ ಟೈಮಲ್ಲಿ ಮಳೆ ಬರ್ತಿದೆ. ಈಗ ಕ್ಲೈಮೇಟ್ ಬಂದು ತುಂಬಾ ಚೆನ್ನಾಗಿದೆ. ಈ ಮಳೆಗೂ ನಾನು ಮಾಡೋದೇನಾದ್ರು ಸಕ್ಸಸ್ ಆಯಿತು ಅಂದರೆ ಆ ಮಂಗಳೂರು ಬಜ್ಜಿಗೂ ಸೂಪರ್ ಆಗಿರುತ್ತೆ. ನೋಡೋಣ ಸಕ್ಸಸ್ ಆಗುತ್ತಾ ಏನೋ ಗೊತ್ತಿಲ್ಲ, ಬಟ್ ಹೋಪ್ ಚೆನ್ನಾಗಿರುತ್ತೆ ಅಂತ. ಗೈಸ್ ಎಲ್ಲ ನಿನ್ ಮುತ್ತಿ ತೋರಿಸು ಗೈಸ್. ತಾನೇ ಬ್ಯುಸಿಯಾಗಿ ಏನೋ ಒಂದು ಮಾಡ್ತಾವಳೆ, ಏನೋ ಅಂತ ತೋರಿಸ್ತೀನಿ ಬನ್ನಿ. ಏನೇ ಮಾಡ್ತಿದ್ಯಾ? ಸರ್ಪ್ರೈಸಾ? ಫಸ್ಟ್ ಮಾಡಿದಲ್ಲ ತಗೊಂಬರ್ತೀನಿ ತೋರ್ಸು. ಗಣೇಶನ ಬಿಟ್ಟಿದ್ವಲ್ಲ ಮಣ್ಣನ್ನ ಇಟ್ಕೊಂಡು ಈ ತರ ಮಾಡ್ತಾವಳೆ. ಇವಾಗ ದೋಸೆ ಮಾಡ್ತಾಳಂತೆ. ಈಗ ನೋಡಿ, ಇದು ಸಾಸಿವೆ ನಾನು ಹೆಂಗ್ ಮಾಡ್ಬಿಟ್ಟೆ ಅಂತ ಕಚ್ಚಪಿಚ್ಚು ಮಾಡ್ಬಿಟ್ಟಿದ್ದು. ತಟ್ಟೆ ನೋಡಿ ಗೈಸ್, ಸೊಟ್ಟ ಮಾಡಿಟ್ಟವಳೆ. ಅಂಡ್ ಇದೂನು ಅಷ್ಟೇನೆ, ಒಂದ್ ಕಡೆ ಸೊಟ್ಟ ಮಾಡಿಟ್ಟವಳೆ. ಇದು ಬಂದು ಚಟ್ನಿ, ಇದು ಇಡ್ಲಿ. ಇದು ಒಂದ್ ಕಡೆ ಸೊಟ್ಟಾಗೈತೆ. ಇದಂತೂ ಕೇಳಲೇಬೇಡ. ಇದೇನು ಚಟ್ನಿ ತರ ಮಾಡೋಳೆ. ಹಂಗೆ ಇದ್ ಮಾಡ್ಬಿಟ್ಟು ಹಂಗೆ ಏನು ನೋಡಿ, ಇದೆಲ್ಲ ಇಡೋ ಬದಲು ಇಲ್ಲಿಗೇನೆ ನಾರ್ಮಲ್ ಕಲರ್ ಹಾಕ್ಬಿಟ್ಟು ಮಾಡಿದ್ರೆ ಆಗ್ತಿತ್ತು. ಇವಳು ಎಕ್ಸ್ಟ್ರಾ ಇವೆಲ್ಲ ಮಾಡಿಟ್ಟವಳೆ. ಇದು ಬ್ಲ್ಯಾಕ್ ಕಲರ್ ಇರೋದು ಸಾಸಿವೆ ಅಂತೆ. ಯಾವ ಆಂಗಲ್ ಅಲ್ಲಿ ಸಾಸಿವೆ ಅಂತ ಗೊತ್ತಾಗ್ತಾ ಇಲ್ಲ. ಈಗ ನಾನು ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೀನಿ, ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟಿದ್ದೀನಿ. ಹಾಕೋದು ಒಂದೇ ಬ್ಯಾಲೆನ್ಸ್, ಹಾಕೋದು ಹೆಂಗಂತ ನನಗೆ ಸೀರಿಯಸ್ ಆಗಿ ಗೊತ್ತಿಲ್ಲ. ಅವರೆಲ್ಲ ಹಾಕಿದ್ರೆ ಹಿಂಗೆ ರೌಂಡ್ ಆಗಿ ಬೋಂಡಾ ತರನೇ ಬರುತ್ತೆ. ಬಟ್ ನಾನು ಹಾಕಿರೋದು ಬೋಂಡಾ ತರ ಬರುತ್ತೋ ಬಡೆ ತರ ಬರುತ್ತೋ ಗೊತ್ತಿಲ್ಲ. ಸೀರಿಯಸ್ ಆಗಿ ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ಒಟ್ನಲ್ಲಿ ಎಣ್ಣೆ ನೋಡಿ ಚೆನ್ನಾಗಿ ಕಾಯ್ತಾಯ್ತಾ, ಕಾಣಿಸ್ತಿದ್ಯಾ? ಇವಾಗ ಬೋಂಡಾ ಹಾಕ್ತೀನಿ ಗೈಸ್. ಮಾಡಿದ್ದೀನಿ, ಶೇಪ್ ಎಲ್ಲ ಕರೆಕ್ಟಾಗಿ ಬಂದಿಲ್ಲ ಗೈಸ್. ನೋಡಿ ಹಿಂಗೆ ಬಂದಿದೆ. ಆ್ಯಂಡ್ ನೋಡಿ ಇಷ್ಟ ಥರ ಇದೆ. ಅಂದರೆ ಅಂಗಡಿಲಿ ಮಾಡ್ತಾರಲ್ಲ ಒಂಥರ ಸಾಫ್ಟಾಗಿ ಆ ಥರ ಎಲ್ಲ ಬರಲಿಲ್ಲ. ಬಿಸಿ ಇಷ್ಟು ಬಂದಿದೆ. ಅಂದರೆ ಅಂಗಡಿಲಿ ಮಾಡೋಷ್ಟು ಸಾಫ್ಟ್ ಇಲ್ಲ, ಬಟ್ ಓಕೆ. ಬಿಸಿ ಕೈ ಸುಡ್ತಾ ಇದೆ ಗೈಸ್. ಬಟ್ ಮೇಲ್ಗಡೆ ಮಾತ್ರ ಅದೇನಿದೆ ಒಂದು ಸ್ವಲ್ಪ ಗಟ್ಟಿಯಾಗಿದೆ. ಯಾವ ತರ ಗಟ್ಟಿ ಅಂತಂದ್ರೆ, ಈಗ ಬನ್ಸ್ ಬರುತ್ತೆ ನೋಡಿ, ಮೇಲ್ಗಡೆ ಬನ್ಸ್ ಸ್ವಲ್ಪ ಏನು ಮೇಲ್ಗಡೆದು ಸ್ಕಿನ್ ಏನಿದೆ ಬನ್ಸ್ದು, ಮಂಗಳೂರು ಬನ್ಸ್ ಅದು ಗಟ್ಟಿ ಇರುತ್ತಲ್ಲ ಆ ತರ ಇದೆ. ಬಟ್ ಒಳಗಡೆ ಎಲ್ಲ ಸಾಫ್ಟ್ ಇದೆ ಗೈಸ್. ನೋಡಿ ಸಾಫ್ಟ್ ಇದೆ. ಟೇಸ್ಟ್ ಮಾಡ್ತೀನಿ. ಬಿಸಿ ಟೇಸ್ಟ್ ಎಲ್ಲ ಸಕ್ಕತ್ತಾಗಿದೆ. ಚಟ್ನಿ ಇರ್ಬೇಕಾಯ್ತು ಇದಕ್ಕೆ. ಚಟ್ನಿ ಒಂದು ಮಿಸ್ಸಿಂಗು. ನನ್ನ ತಂಗಿಗೂ ಒಂದು ಸ್ವಲ್ಪ ಏನು ಕಲಸಿಟ್ಟಿರೋ ಹಸಿಟ್ಟು ತೆಗೆದಿಟ್ಟಿದ್ದೀನಿ ಗೈಸ್, ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಅವಳು ನಾಳೆ ಬರ್ತಾಳೆ. ನಾಳೆ ಬಂದ್ಮೇಲೆ ಅವಳಿಗೆ ಮಾಡ್ಕೊಡ್ಬೇಕಿಲ್ಲ ಅಂದ್ರೆ ನಾನು ಇಲ್ಲದೆ ಇರುವಾಗಲೇ ಏನಾರು ಒಂದು ಮಾಡ್ತೀಯಾ ಅಂತ ಅಂದ್ಬಿಟ್ಟು ಕೇಳ್ತಾ ಇರ್ತಾಳೆ. ಅದಕ್ಕೆ ಅವಳಿಗೊಂದು ಸ್ವಲ್ಪ ಇಟ್ಟಿದ್ದೀನಿ ಗೈಸ್. ಒಳಗಡೆ ನೋಡಿ ಈ ತರ ಬಂದಿದೆ, ತುಂಬಾ ಸಾಫ್ಟ್ ಆಗಿದೆ ಒಳಗಡೆ. ಬಟ್ ಆಚೆ ಮಾತ್ರ ಒಂದು ಸ್ವಲ್ಪ ಈ ತರ ಇದೆ. ಹಿಂಗೇನ ಬರೋದು, ನನಗೆ ಮರ್ತೋಗ್ಬಿಟ್ಟಿದೆ ಗೈಸ್. 2 ವೀಕ್ಸ್ ಆಯ್ತು ತಿಂದು, ಅಷ್ಟು ಬೇಗ ಮರ್ತೋಗ್ಬಿಟ್ಟಿದೆ. ಎಸ್ ನೋಡಿ ಹಿಂಗಿದೆ. ಆ್ಯಂಡ್ ಟೇಸ್ಟ್ ಎಲ್ಲ ಸಕ್ಕದಾಗಿ ಬಂದಿದೆ ಗೈಸ್. ಜೇನುಗೂಡು ನೋಡಿದ್ದೀರಾ? ಜೇನುಗೂಡು ತರ ಬಂದಿದೆ. ಎಸ್, ನನ್ನ ರೆಸಿಪಿ ಬಂದು ಏನು ನಾನು ಟ್ರೈ ಮಾಡಿರೋ ರೆಸಿಪಿ ಬಂದು ಸಕ್ಸಸ್ ಆಗಿ ಕಂಪ್ಲೀಟ್ ಆಗಿದೆ. ಆ್ಯಂಡ್ ಮನೆಯಲ್ಲೂ ಎಲ್ಲರೂ ಇಷ್ಟ ಆಯಿತು. ಎಸ್, ವಾವ್. ಓಕೆ ಗೈಸ್, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಆ್ಯಂಡ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿದಿನ ಬೆಲ್ ಬಟನ್ ಕ್ಲಿಕ್ ಮಾಡಿ.